ನೀವು ಈ ಪ್ರಾಣಿಯ ಬಗ್ಗೆ ಕೇಳಿದ್ದೀರಾ? ಹುಲಿ ಮತ್ತು ಸಿಂಹದ ಮಿಶ್ರಣವಾದ ಲೈಗರ್ ಬಗ್ಗೆ. ಇದು ನಿಜವಾಗಿಯೂ ಒಂದು ಅದ್ಭುತ ಜೀವಿ, ಆದರೆ ಇದು ತುಂಬಾ ಅಪರೂಪವಾಗಿ ಕಾಣುತ್ತದೆ. ಇದು ಹೇಗೆ ಸಾಧ್ಯ? ಈ ವಿಡಿಯೋದಲ್ಲಿ ನಾವು ಲೈಗರ್ನ ರಹಸ್ಯವನ್ನು ಅನಾವರಣ ಮಾಡೋಣ. ಲೈಗರ್ ಎಂದರೇನು? ಲೈಗರ್ ಎಂದರೆ ಸಿಂಹ ಮತ್ತು ಹುಲಿಯ ಮಿಶ್ರಣವಾಗಿ ಹುಟ್ಟುವ ತಳಿ. ಇವು ನೈಸರ್ಗಿಕವಾಗಿ ಹುಟ್ಟುವುದಿಲ್ಲ, ಇದನ್ನು ಕೃತ್ರಿಮವಾಗಿ ಹುಟ್ಟಿಸುತ್ತಾರೆ. ಲೈಗರ್ಗಳು ಗಾತ್ರದಲ್ಲಿ ತುಂಬಾ ದೊಡ್ಡವು. ಇವು 1000 ಪೌಂಡ್ಸ್ ಮತ್ತು 11 ಅಡಿ ಉದ್ದವೂ ಇರುತ್ತದೆ. ಲೈಗರ್ಗಳಿಗೆ ಕೆಲವೊಂದು ವಿಶಿಷ್ಟ ಲಕ್ಷಣಗಳಿವೆ. ಇವು ಹುಲಿಯಷ್ಟೇ ಶಕ್ತಿಯುತವಾಗಿ ಇರುತ್ತವೆ ಮತ್ತು ಸಿಂಹದಂತೆ ಕೂಡ ವರ್ತಿಸುತ್ತವೆ. ಇವು ಸಾಮಾನ್ಯವಾಗಿ ಹಳದಿ ಮತ್ತು ಬೂದು ಬಣ್ಣದ ಚರ್ಮವನ್ನು ಹೊಂದಿರುತ್ತವೆ. ದೇಹದಲ್ಲಿ ಹುಲಿಯಂತಹ ಕಪ್ಪು ತಿರುವುಗಳು ಇರುತ್ತವೆ. ಇವು ತುಂಬಾ ತೂಕವಿರುವ ಕಾರಣ ವೇಗವಾಗಿ ಓಡಲು ಸಾಧ್ಯವಿಲ್ಲ. ಲೈಗರ್ಗಳು ಸಾಮಾನ್ಯವಾಗಿ 15 ರಿಂದ 20 ವರ್ಷಗಳ ಕಾಲ ಬದುಕುತ್ತವೆ. ಇವು ವನ್ಯಜೀವಿ ಪರಿಸರದಲ್ಲಿ ಬದುಕಲು ತುಂಬಾ ಕಷ್ಟವಾಗಿರುತ್ತದೆ, ಸಾಧ್ಯವಿಲ್ಲ. ಆದ ಕಾರಣ ಇದನ್ನು ಕೃತ್ರಿಮ ಪರಿಸರದಲ್ಲೇ ಇವು ಹೆಚ್ಚು ಸುರಕ್ಷಿತವಾಗಿರುತ್ತವೆ. ಲೈಗರ್ಗಳು ಗಂಡು ಸಿಂಹ ಮತ್ತು ಹೆಣ್ಣು ಹುಲಿಯ ಮಿಶ್ರಣವಾಗಿ ಹುಟ್ಟುತ್ತವೆ. ಇವು ಹುಲಿಯಂತೆಯೂ ವರ್ತಿಸುತ್ತವೆ, ಕೆಲವೊಮ್ಮೆ ಸಿಂಹದಂತೆಯೂ ಕೂಡ ವರ್ತಿಸುತ್ತವೆ. ಇವು ಗಾತ್ರದಲ್ಲಿ ದೊಡ್ಡವು ಮತ್ತು ತೂಕ ಹೆಚ್ಚಾಗಿರುವುದರಿಂದ ಇದರ ಮೂಳೆಗಳಿಗೆ ತುಂಬಾ ಸಮಸ್ಯೆಗಳು ಉಂಟಾಗುತ್ತವೆ. ಇದು ನಮ್ಮ ಹೊಸ ಚಾನಲ್. ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. The biggest misconception is that there were never lions outside of Africa, but there are currently populations of lions living in Asia, right there in India in the Gir forest, interacting with tigers today. Alert activated.